ಹಾಗೂ ನಮ್ಮ ನಡೆ ವಿಜ್ಞಾನದ ಕಡೆ ಎಂಬ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಇವತ್ತು ಜಿಲ್ಲಾ ಮಟ್ಟದ ಒಂದು ಸಭೆಯನ್ನು ನಾವು ಸೇರಿದ್ವಿ. ಈಗಾಗಲೇ ನಮ್ಮ ಇವರು ಹೇಳ್ದಂಗೆ, ರತ್ನದೀಪ್ ಹೇಳ್ದಂಗೆ, ಆ ಒಂದು ಕಾರ್ಯಕ್ರಮ ಯಾವ ರೀತಿ ನಡಿಬೇಕಾದ್ರೆ ರೂಪುರೇಷೆಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ಲಿಕ್ಕೆ ಇಲ್ಲೆಲ್ಲ ಸೇರಿದ್ವಿ. ಈಗ ನನ್ನ ಒಂದು ವೈಯಕ್ತಿಕವಾಗಿ ನನ್ನ ಒಂದು ಅನಿಸಿಕೆ ಏನಂತಂದ್ರೆ, ಅವತ್ತು ದಿವಸ ನಮ್ಮ ಸನ್ಮಾನ್ಯ ಜಾರಕಿಹೊಳಿ ಸಾಹೇಬ್ರು ನಮ್ಮ ಹುಲಿಕಲ್ ನಟರಾಜ್ ತುಂಬಾ ಆತ್ಮೀಯರಿದ್ದಾರೆ. ಸೊ ನಾನು ಮೊದಲೇ ಅವ್ರ ಜೊತೆ ಮಾತಾಡಿದೆ. ಅದ್ರ ಜೊತೆಗೆ ನಾಗಮೋಹನ್ ದಾಸ್ ಅವರು ಬರ್ತಾ ಇದಾರಲ್ಲ ಗೊತ್ತಿಲ್ಲ, ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಂದು ಬೆಳಗಿನ ಅವಧಿಯೊಳಗೆ 2 ಗೋಷ್ಠಿಗಳು ಇಡ್ಬೇಕು ಸರ್. ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಮತ್ತ ಇನ್ನೊಬ್ಬರು ಯಾರಾದ್ರೂ ಮಾತಾಡೋರಿದ್ರೆ, ಆಮೇಲೆ ಮಧ್ಯಾಹ್ನದಲ್ಲಿ ಈ ಪವಾಡ ಬಯಲು ಈಗಾಗಲೇ ರತ್ನದೀಪ್ ಹೇಳದಂಗೆ ನಮ್ಮ ಜಿಲ್ಲೆಯಲ್ಲಿ ಏನ್ ಸರ್ ಮಾತಾಡಿದ್ರೆ ಅತಿಥಿಗಳಿಗೆಲ್ಲ ಮಾತಾಡಿದ್ಮೇಲೆ ಮಧ್ಯಾಹ್ನ ಅವಧಿಯೊಳಗ ಈಗಾಗಲೇ ಅದ ನಮ್ಮ ಜಿಲ್ಲೆಯಲ್ಲಿ ಮೂಢನಂಬಿಕೆಗಳು ಸ್ವಲ್ಪ ಹೆಚ್ಚಿದೆ. ಸೊ ಎಲ್ಲೇ 3 ದಾರಿ ಸೇರಲ್ಲಿ ಇವತ್ತು ನಾವು ನಿಂಬೆ ಹಣ್ಣು ಬಾಳೆಹಣ್ಣು ಎಲ್ಲ ನೋಡ್ತೀವಿ. ಸೊ ಅದರ ಒಂದಿದ್ರವಾಗಿ ಪವಾಡ ಹೋಗ್ಲಾಡ್ಲಿಕ್ಕೆ ಹುಲಿಕಲ್ ನಟರಾಜ್ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ, ಪವಾಡ ರೈಸ ಬಯಲು ಅಂತ. ಅವ್ರ ಕಾರ್ಯಕ್ರಮ ಮಧ್ಯಾಹ್ನ ಒಂದು ಹಮ್ಮಿಕೊಂಡ್ರೆ ಕಾರ್ಯಕ್ರಮ ಇನ್ನು ಒಳ್ಳೆ ರೀತಿ ಆಗ್ತಂತ ನಂದು ಒಂದು ವೈಯಕ್ತಿಕ ಅನಿಸಿಕೆ. ಓದರ್ಲ ತಮ್ಮ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಒಂದು ಸಾರಥ್ಯದಲ್ಲಿ ಇಡೀ ರಾಜ್ಯಾದ್ಯಂತ ನಾವು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮನೆ ಮನೆಗಳಲ್ಲಿ, ಗ್ರಾಮ ಗ್ರಾಮಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಬಸವ ಪಂಚಮಿ ಆಚರಣೆ ಮಾಡಬೇಕು. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾದ ಘಟ್ಟ ನಮ್ಮ ಮಕ್ಕಳು ಮತ್ತು ಗ್ರಾಮೀಣ ಪ್ರದೇಶ ಮಕ್ಕಳು ಓದ್ತಿರುವಂತ ಏನಪ್ಪ ಅಂದ್ರೆ ಸಿಲೆಬಸ್ ಓರಿಯೆಂಟೆಡ್ ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್, ಅಂದ್ರೆ ಚಟುವಟಿಕೆ ಮಾಡಿ ನೋಡಿ ತಿಳ್ಕೊಂಬ ಅಂತ ನಮ್ಮ ಹತ್ರ ತತ್ವ ನಡೀತಾ ಇರ್ತದೆ. ಜೊತೆಯಲ್ಲಿ ಏನಪ್ಪ ಅಂದ್ರೆ ಒಳ್ಳೆ ರದ್ದೀಪ್ ಅವ್ರದ್ದು ಬಹಳ ಕಾನ್ಸೆಪ್ಟ್ ಬಹಳ ಚೆನ್ನಾಗಿದೆ. ಅವ್ರು ನಮ್ಮ ಸ್ಟೂಡೆಂಟು ಬಹಳ ದೊಡ್ಡ ಎಲ್ಲ ಸ್ಪೀಚಸ್ ಎಲ್ಲ ಬರ್ತಿದ್ರು. ಹಾಗಾಗಿ ನಮಗೂ ಖುಷಿಯಿಂದ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಭಾಗವಹಿಸಿದ್ದು. ಸೊ ಈಗಾಗಲೇ ಏನಪ್ಪ ಅಂದ್ರೆ ಪ್ರತಿ ತಿಂಗಳಲ್ಲಿ ನಾವು 4 ಸಾಟರ್ಡೆ ಪವಾಡ ಬಯಲು ಕಾರ್ಯಕ್ರಮ ಮಾಡ್ತೇವೆ ವಿಜ್ಞಾನ ಕೇಂದ್ರ ವತಿಯಿಂದ. ಎಲ್ಲೆಲ್ಲಿ ಮಾಡ್ತೇವಪ್ಪ ಒಂದು ಜಾರಕಿಹೊಳಿ ಸರ್ ಬರೋಣ, ಬಾಬಾ ಸಾಹೇಬ್ ಸ್ಟ್ಯಾಚ್ಯೂಗೆ, ಬಸವೇಶ್ವರಿಗೆ ಎಲ್ಲ ಅರ್ಪಣೆ ಮಾಡಿ ಪ್ರೊಸೆಷನ್ ಕರ್ಕೊಂಡ್ ಹೋಗ್ಬೇಕು. ಈ ತರ ಒಂದು ಚೆನ್ನಾಗಿ ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕಂತ ಪ್ಲಾನ್. ಈ ತರ ರುಟೀನ್ ಮಾಡ್ಬಾರ್ದು ನಾವು, ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ತೋರಿಸ್ಬೇಕು. ಏನಿದ್ರಿ ಒಂದ್ಸಲ ಈ ತರ ಒಂದ್ ಒಳ್ಳೆ ಒಂದು ಇದ್ರಲ್ಲಿ ಮತ್ತೆ ಸಿಸ್ಟಮ್ಯಾಟಿಕ್ ಜಿಗ್ ಆಗ್ಬಾರ್ದ್ರಿ. ಗೌರ್ಮೆಂಟ್ ಬಿಡ್ರಿ, ಪ್ರೈವೇಟ್ ಮಾಡಕ್ ದುಡ್ಡು ಖರ್ಚು ಮಾಡ. ಇಲ್ಲ ಕೇಳ್ಕೊರಿ, ಹಂಗಿಲ್ಲ ಅಂದ್ರೆ ಮುಂಚೆ ಇವೆಲ್ಲ ನಾವು ಯಾಕೆ ಹೇಳ್ತಾ ಇದೀವಿ ಅಂದ್ರ ಪ್ರೋಗ್ರಾಮ್ ದಿವಸ ತೊಂದ್ರೆ ಆಗ್ಬಾರ್ದು. ದೊಡ್ಡ ಮಾಡ್ಬೇಕು, ಒಂದು ಊಟ ತಿನ್ನಿದ್ದು ಒಂದು ದೇವಸ್ಥಾನ ಒಂದ್ ಕಡೆ ಮಾಡೋಣ. ಡಿಫ್ರೆಂಟ್ ಆಗಿ ಮಾಡ್ಯಾರ, ಒಳ್ಳೇದ್ ಮಾಡ್ಯಾರ. ಈ ತರ ಸುಮ್ಮನೆ ಯಾರ ಬಂದಾರ ಎಲ್ಲವ್ರು ಬಂದ್ರ ಹಂಗ್ ಮಂದಿ ಮಾಡೋದ್ರ ಬೇಡ. 5,000 ಜನರು ಅಡಿಗೆ ಮಾಡ್ಸೋಣ. ಓಕೆ, ಪ್ರೋಗ್ರಾಮ್ ದೊಡ್ಡದಾಗ ಮಾಡೋಣ, ಚಿಕ್ಕದ್ ಬೇಡ. ಈಗ 5,000 ಮಂದಿ ಸ್ಟೇಡಿಯಂ ಅಂದ್ರೆ ನಾವು ಪೆಂಡಲ್ ಹೊಡೆದು
5,000 ಜನದ ಸ್ಪೇಸ್ ಇದ್ದು ಸ್ಟೇಡಿಯಂ ಸರ್. ಅದೊಂದು ಇಡೀ ನ್ಯಾಷನಲ್ ಒಂದು ಮೆಸೇಜ್ ಇರ್ತದೆ ಸರ್, ಇಡೀ ದೇಶಕ್ಕೆ ಒಂದು ಮೆಸೇಜ್ ಇರ್ತದೆ. ಇಲ್ಲ ಸ್ಟೇಡಿಯಂದಾಗ 5,000 ಜನ ಅಂದ್ರ ಅದು ಅದ ನೋಡಿ. झीला भी अच्छा है, वो कौन सा है, सिंदोल दूर है, ಆಟ ನೀವು ಸಿಟಿಯಾಗಿ ಮಾಡಿದ್ರೆ ಇದು ಬಹಳ ಸಕ್ಸಸ್ ಇಲ್ಲ ಕಂಪಲ್ಸರಿ ನಾವು ಇಲ್ಲ DDP ಸಾಹೇಬ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಅದು ಮಾಡ್ಸಂತ ಒಂದು ಅವ್ರ ರಜನೆ ಒಂದು ಹೆಲ್ಪ್ ಕಾರ್ಯಾಗಾರ, ಮಕ್ಕಳ ಶೈಕ್ಷಣಿಕ ಕಾರ್ಯಾಗಾರ ಅದು ಹಾಕೊಂಡ್ರೆ ಏನಾಗ್ತದ, ಟೀಚರ್ಸ್ ಏನ್ ಮಾಡ್ತಾರೆ ರಿಸ್ಕ್ ತಗೊಂಡು ಎಷ್ಟ್ ಮಕ್ಳು ಕಳಿಸ್ಬೇಕು, ಯಾರ್ಯಾರಿಗೆ ಕಳಿಸ್ಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ, ಲಿಸ್ಟ್ ಮಾಡ್ಕೊಂಡು ನೀಟಾಗಿ ಬರ್ತಾರೆ. ಈಗ ನಾವು ಸುಮ್ಮನೆ ಜನರಲ್ ಆಗಿ ಹೇಳ್ದಂತ ಬಸವಣ್ಣ ಕರ್ಮಭೂಮಿ ಇದೆ. ಬಸವಣ್ಣ ಕರ್ಮಭೂಮಿದಾಗೆ ನಮ್ ಮೂಢನಂಬಿಕೆ ಅದ ಅಂತಂದ್ರೆ ನಾವು ಇಡೀ ಶರಣ ತತ್ವ ಒಪ್ಪೋದಾಗ್ಲಿ ನಾವೆಲ್ಲರೂ ಬುದ್ಧ ಬಸವ ಅನುಯಾಯಿಗಳು ನಮ್ಗೆ ಸೇವ್ ಮಾಡ್ಬೇಕು. ಕರ್ನಾಟಕದಾಗ ಬೀದರ್ ಜಿಲ್ಲೆ ಬಸವಣ್ಣದಾಗ ಇದ್ರು 12ನೇ ಶತಮಾನದಾಗ ಅಂತ ಅದ. ಆದ್ರೆ ನಮ್ಮ ಇತಿಹಾಸ ನಮ್ಮವ್ರಿಗೆ ಗೊತ್ತಿಲ್ಲ. ಬಸವಣ್ಣ ಹೇಳಿದ್ರು, ಬುದ್ಧ ಹೇಳಿದ್ರು. ಈಗ ನೀವು ಧ್ಯಾನ ಯೋಗ ಯಾರು ಹೇಳಿದ್ರು, ರಾಮದೇವ್ ಬಾಬಾ ಅಂತಾರೆ. ಜನ ಎಲ್ಲ ಎಲ್ಲಿ ಕೂಡಿಸ್ತೀರಿ, ಸ್ಟೂಡೆಂಟ್ಸ್ ಕೂತ್ಕೊಂಡ್ರಿ ಜನರಿಗೆ ಕೂಡಿಸ್ತೀರಿ. ಸಸ್ಸು ಮೇಲೆ ಕೂಡ ಒಂದು ನಾಳೆ ಸ್ಟೇಡಿಯಂ ಹೋಗ್ತೀವಿ ಅದು ಹೇಳಿ ಎಲ್ಲ ಬೇರೆ ಬಸ್ ಎಲ್ಲ ಶಾಲೆನೇ 10 ಮಂದಿ ತಕ್ಕ ಮಾಸ್ ಮಾಡ್ತಾರೆ. ಎಸ್ಪೆಷಲಿ ರ್ಯಾಲಿ ಡಿಜೆ ಇವೆಲ್ಲ ಇರ್ತಾರೆ. ಆಚಾರ ವಿಚಾರಗಳ ಬಗ್ಗೆ ಅಷ್ಟೇ ಮಾತಾಡ್ಬೇಕು. ಮಾಡೋಣ ಹಾಗೆ ಬಟ್ ಅವ್ರು ಈಶ್ವರ ನೋಡಬಹುದು ಹ್ಯಾಂಗ್ ಹೊಂಟ್ರೆ ಹೌದೌದು ಮಾಡೋಣ ನೋಡ ಹೆಂಗೈತೆ ಡಿಜೆ ಇದ್ರ ಬಿಡ್ರಿ. ಓಕೆ ಓಕೆ ಡಿಜೆ ಇದ್ರಿಲ್ಲ ಬೈಕ್ ರ್ಯಾಲಿ ಮಾಡಿ ಈ ಟೈಪ್